ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಾ ಈ ಒಂದು ತರಗತಿ ಒಳಗ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರ ವಿಲೇಜ್ ಅಕೌಂಟೆಂಟ್ ಅಂತ ಏನು ಹುದ್ದೆ ಇದೆಯಲ್ಲ, ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಇದೆಯಲ್ಲ, ಆ ಹುದ್ದೆಗೆ ಸರ್ಕಾರದಿಂದ 500 ಹುದ್ದೆಗಳನ್ನ ಅಧಿಸೂಚನೆ ಮಾಡೋದಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ನಾವು ಯಾವುದೇ ರೀತಿ ಫಾಲ್ಸ್ ನ್ಯೂಸನ್ನು ಈ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಲ್ಲ. ನಾವು ಸಾಕ್ಷ್ಯ ಸಮೇತವಾಗಿ ತಮ್ಮ ಮುಂದೆ ವಿಚಾರವನ್ನು ಹೇಳ್ತಾ ಹೋಗ್ತಾ ಇರ್ತೀವಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಒಂದು ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ 500 ಹುದ್ದೆಗಳ ಅಧಿಸೂಚನೆಯನ್ನ ಮಾಡುವಂಥದ್ದು. ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ತಾ ಇದೆ ಮತ್ತೆ ಈ ನೋಟಿಸ್ ಬಂದಿರುವಂಥದ್ದು ಏನು ಅಂತಕ್ಕಂಥದ್ದನ್ನ ತಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ತಮ್ಮ ಮುಂದೆ ಕಾಣ್ತಾ ಇರತಕ್ಕಂಥ ಈ ಒಂದು ಪತ್ರದಲ್ಲಿ ತಾವು ಗಮನಿಸಬಹುದು, ಕರ್ನಾಟಕ ಸರ್ಕಾರದ ಇದು ಪತ್ರಿಕೆ ಇರುವಂತದ್ದು. ಕರ್ನಾಟಕ ಸರ್ಕಾರ ಸಚಿವಾಲಯ, ಬಹುಮಹಡಿ ಕಟ್ಟಡ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೀದಿ, ಬೆಂಗಳೂರು, ದಿನಾಂಕ 3/1/2026 ಈ ಪತ್ರ ಹೊರಬಿದ್ದಿರುವಂಥದ್ದು. ಇವರಿಂದ ಸರ್ಕಾರದ ಆಪ್ತ ಮುಖ್ಯ ಕಾರ್ಯದರ್ಶಿ, ಕಂದಾಯ ಇಲಾಖೆ ಬೆಂಗಳೂರು, ಇವರಿಗೆ ಯಾರಿಗೆ ಕಳಿಸ್ತಾ ಇದ್ದಾರೆ ಅಂತಂದ್ರ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಈ ಪತ್ರವನ್ನ ಕಳಿಸಿರುವಂಥದ್ದು. ಸೊ ಏನ್ ಹೇಳ್ತಾ ಇದ್ದಾರ ಅಂತಂದ್ರ, ಇಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾನ್ಯರೇ, ವಿಷಯ ಏನಂದ್ರ ಗ್ರಾಮಾಡಳಿತ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತ ಹೇಳ್ತಾ ಇದ್ದಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯಲ್ಲಿರುವ ಖಾಲಿ ಇರುವ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಯಲ್ಲಿ 2025-26ನೇ ಸಾಲಿನಲ್ಲಿ 500 ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳನ್ನ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ. ನೋಡಿ, ಒಂದು ಅಧಿಸೂಚನೆ ಆಗ್ಬೇಕಂತಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆ ಸಿಕ್ಕಾಗ ಮಾತ್ರ ಅದು ಏನಾಗುತ್ತೆ, ನಿಮಗ ನೋಟಿಫಿಕೇಶನ್ ಆಗುವಂಥದ್ದು. ಹಾಗಾದ್ರೆ ಸರ್, ಏನಿದು ಆರ್ಥಿಕ ಇಲಾಖೆ ಅಂತಂದ್ರೆ, ಆರ್ಥಿಕ ಇಲಾಖೆ ಅಂತಂದ್ರೆ ಈಗ 500 ಹುದ್ದೆಗಳಿಗೆ ಸರ್ಕಾರ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಅಂತಂದ್ರ ಆ 500 ಹುದ್ದೆ ಏನು ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೊಡ್ತಕ್ಕಂಥ ಏನು ಸಂಭಾವನೆ ಅಥವಾ ಸಂಬಳ ಇದೆಯಲ್ಲ, ಅವರು ಯಾವಾಗ ಜಾಯಿನ್ ಆದ್ರಿಂದ ರಿಟೈರ್ಡ್ ಆಗುವವರೆಗೂ ಅವರ ಹಣವನ್ನ ಆರ್ಥಿಕ ಏನ್ ಮಾಡೋದು ಎತ್ತಿಡ್ತದ. ಅವ್ರಿಗೆ ಯಾವುದೇ ರೀತಿ ಏನು 60 ವರ್ಷ ಆಗುವವರೆಗೂ ಯಾವುದೇ ರೀತಿ ತೊಂದರೆ ಆಗದೆ ರೀತಿ ಅವ್ರಿಗೆ ಹಣ ಬರುವ ರೀತಿ ಅಮೌಂಟ್ ಅನ್ನ ಎತ್ತಿಡುವುದಕ್ಕೆ ಸರ್ಕಾರದಲ್ಲಿ ಅಷ್ಟು ಅಮೌಂಟ್ ಇದೆಯಾ ಅಂತೇಳಿ ಅನುಮತಿ ಕೊಡುವಂಥದ್ದೇ ಆರ್ಥಿಕ ಇಲಾಖೆಯ ಅನುಮತಿ ಅಂತ ಕರೀತಾರೆ. ಸೊ ಆಲ್ರೆಡಿ ಅದನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಆದ್ದರಿಂದ ಈ ಕುರಿತು ಪರಿಶೀಲಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಗ್ರಾಮಾಡಳಿತ ಅಧಿಕಾರಿ ವೃಂದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳು ಜಿಲ್ಲಾವಾರು ಮಾಹಿತಿ ದಿನಾಂಕ 7/1/2026 ಒಳಗಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೂಡಲೇ ತಮ್ಮಲ್ಲಿ ಕೋರಲು ವಿನಂತಿಸಲಾಗಿದೆ ಅಂತ ಕೇಳ್ತಾರೆ. ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ, ಭರ್ತಿಯಾದ ಹುದ್ದೆಗಳ ಸಂಖ್ಯೆ, 2020ರಲ್ಲಿ ನೇಮಕಗೊಂಡ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳ ಸಂಖ್ಯೆ, ಕರ್ತವ್ಯ ಮಾಡುವವರ ಗ್ರಾಮಾಡಳಿತ ಅಧಿಕಾರಿಗಳ ಸಂಖ್ಯೆ, ಖಾಲಿ ಇರುವ ಹುದ್ದೆಗಳು. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಈ ನೋಟಿಸ್ ಅಲ್ಲಿ ಇರುವಂತದ್ದು. ಸೊ ತಾವು ಗಮನಿಸಿದ್ರಿ. ಸೊ ಹಾಗಾಗಿ ಯಾರೆಲ್ಲ ಓದ್ತಾ ಇದ್ದೀರಿ, ನಿಮ್ಗೊಂದು ಮೋಟಿವೇಶನ್ ಆಗ್ಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇರುವುದು. ದಯವಿಟ್ಟು ಓದೋದನ್ನ ಹೆಚ್ಚಿಗೆ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಇದರ ಶಿಕ್ಷಕರ ನೇಮಕಾತಿ ಜೊತೆಗೆ ಇದು ಕೂಡ ತಾವು ಓದಿದ್ರೆ ತಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಭಾವಿಸುತ್ತಾ ಈ ವಿಡಿಯೋನ ಯಾರಿಗೆ ಅವಶ್ಯಕತೆ ಅವರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನಿಖರ ಮತ್ತು ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ತಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.